ಮಾತಾಡ್ತಾ ಇದ್ರೆ ಮಾತಾಡ್ತಾನೇ ಇರ್ತೀನಿ. ಮತ್ತು ಹೊಸ ತರಿಸಿದ್ದೀನಿ. ಎವ್ರಿಥಿಂಗ್ ಇಸ್ ರೆಡಿ. ಮೇಡಮ್ ಮಲ್ಕೊಂಡ್ರು. ನಮಸ್ಕಾರ, ನಾನೇ ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಖತ್ ಎಕ್ಸೈಟ್ಮೆಂಟಲ್ಲಿ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಥಂಬ್ನೇಲ್ ನೋಡಿ ಆಲ್ರೆಡಿ ನಿಮಗೆ ಗೊತ್ತಾಗೋಗಿರುತ್ತೆ, ಅಥವಾ ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ ನಾವೀಗ ಆಲ್ರೆಡಿ ಎಲ್ಲಿದ್ದೀವಿ ಅಥವಾ ಎಲ್ಲಿ ಹೋಗಿ ಬಂದಿದ್ದೀವಿ ಅಂತ. ಸೊ ವಿ ಆರ್ ಗೋಯಿಂಗ್ ಟು ದುಬೈ. ಸೊ ಪ್ರಾಬಬ್ಲಿ ನನ್ನ ಗೋವಾ ವ್ಲಾಗ್ ನೋಡಿದರೆ ನಾವು ಎಂಡ್ ಮಾಡಿದ್ದೆ ಅಲ್ಲಿ ನೆಕ್ಸ್ಟ್ ಟ್ರಿಪ್ ದುಬೈಗೆ ಅಂತ. ಸೊ ಆ್ಯಸ್ ಪ್ರಾಮಿಸ್ ಟು ಆರ್ ಸೆಲ್ಸ್ ದುಬೈಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನನ್ನ ಮಗಳದ್ದು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಸಖತ್ ಖುಷಿ ಇದೆ, ಎಕ್ಸೈಟ್ಮೆಂಟ್ ಇದೆ. ಸೊ ಇವತ್ತು ಜೂನ್ 10th, ಸೊ ಜೂನ್ 12th ನಾವು ಹೋಗ್ತಾ ಇರೋದು. ಆ್ಯಕ್ಚುಲಿ ಪಾಪು ಬರ್ಡೇ ಇರೋದು ಜೂನ್ 26th, ಬಟ್ ಅಷ್ಟೊತ್ತಿಗೆ ಹೋಗಿ ಬಂದುಬಿಡೋಣ ಅಂತ. ಬಿಕಾಸ್ ಬರ್ತ್ಡೇನ ಫ್ಯಾಮಿಲಿ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೇವೆ. ಬಿಕಾಸ್ ಶೀ ಈಸ್ ಅ ವೆರಿ ಪ್ಯಾಂಪರ್ಡ್ ಆ್ಯಂಡ್ ಲವ್ಡ್ ಕಿಡ್. ಫಸ್ಟ್ ಮೊಮ್ಮಗಳು, ಫಸ್ಟ್ ಮಗಳು, ಫಸ್ಟು ಚಿಕ್ಕಪ್ಪಂಗೆ ಮಗಳು, ಈ ಥರ ಎಲ್ಲದರಲ್ಲೂ ಫಸ್ಟ್. ಸೊ ಎಲ್ರಿಗೂ ಮುದ್ದು ಪ್ರೀತಿ ಜಾಸ್ತಿ. ಸೊ ಐ ಥಾಟ್ ಆ ಪ್ರೀತಿ ಮಧ್ಯೆ ಅವಳು ಬರ್ತ್ಡೇ ಸೆಲೆಬ್ರೇಟ್ ಮಾಡಲಿ ಅಂತ. ಸೊ ಹಾಗಾಗಿ ಮುಂಚೆನೇ ಹೋಗಿ ಬಂದುಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನಾಡಿದ್ದು ಬೆಳಗ್ಗೆನೇ ಹೊರಡ್ಬೇಕು ನಾವು. 5 ಗಂಟೆ ಬೆಳಗ್ಗೆ ಮನೆ ಬಿಡಬೇಕು. ಆದರೆ ಇನ್ನೂ ಪ್ಯಾಕಿಂಗ್ ಶುರು ಮಾಡಿಲ್ಲ. ಇನ್ನು 1.5 ದಿನ ಇದೆ. ಸೊ ಏನೂ ಪ್ಯಾಕಿಂಗ್ ಮಾಡಿಲ್ಲ, ಎತ್ತನೂ ಇಲ್ಲ. ಸೊ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಲಾಸ್ಟ್ ವೀಕ್ ಪೂರ್ತಿ ನಮ್ಗೆ ಯಾರಿಗೂ ಹುಷಾರಿರಲಿಲ್ಲ. ಅದಾದಮೇಲೆ ನಂಗೆ ಸಿಕ್ಕಾಪಟ್ಟೆ ಕೆಲಸಗಳಾಗೋಯ್ತು. ಸೊ ಹೀಗೆ ಇದ್ದಿದ್ದರಿಂದ ಎಲ್ಲ ಆರ್ಡರ್ ಮಾಡಿ ತುಂಬಿದ್ದೀನಿ ಒಂದು ಕಡೆ. ಸೊ ಇವಾಗೆಲ್ಲ ಪ್ಯಾಕ್ ಮಾಡಬೇಕು. ಸೊ ಐ ಥಾಟ್ ಲೆಟ್ ಮಿ ಟೇಕ್ ಯು ಅಲಾಂಗ್ ಅಂತ. ಸೊ ಬನ್ನಿ. ಫಸ್ಟ್ಲಿ ನೋಡಿ, ಇದಿಷ್ಟು ಆರ್ಡರ್ ಮಾಡಿ ಇಟ್ಟಿರೋ ಬಟ್ಟೆ ಇದೆಲ್ಲ ನಂದೇ. ಪ್ರಾಬಬ್ಲಿ ಫಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟು ಮತ್ತು ವೈಟ್ ಆ್ಯಂಡ್ ರೆಡ್ ಬಿಟ್ಟು ಇನ್ನೆಲ್ಲನೂ ಹೊಸ ಬಟ್ಟೆ. ಇದು ನನಗೆ ನಾನೇ ಕೊಡಿಸ್ಕೊಂಡಿರೋ ಗಿಫ್ಟ್. ಟೋರಿ ಬ್ರೂಟ್ ಚಪ್ಪಲಿ ಇಲ್ಲಿದೆ ನೋಡಿ. ಅನ್ಬಾಕ್ಸಿಂಗ್ ನಾನು ಇನ್ಸ್ಟಾಗ್ರಾಮಲ್ಲಿ ಮಾಡಿದ್ದೀನಿ. ಸೊ ಈ ಚಪ್ಪಲಿ ತೊಗೊಂಡೆ. ಆ್ಯಂಡ್ ಕೋಚ್ ಬ್ಯಾಗ್ ತೊಗೊಂಡಿದ್ದೀನಿ. ಸಕ್ಕದಾಗಿದೆ. ಇದನ್ನು ಆ್ಯಕ್ಚುಲಿ ಕ್ಯಾನಡಾಯಿಂದ ತರಿಸಿದ್ದು. ನಂದು ಸ್ಟೂಡೆಂಟ್ ಬರ್ತಿದ್ರು ಕ್ಯಾನಡಾಯಿಂದ. ನಾನು ಆ್ಯಕ್ಚುಲಿ ಇದನ್ನು ತೊಗೋಬೇಕು ಅಂತ ಇದ್ದೆ. ಆ್ಯಂಡ್ ಶಿ ವಾಸ್ ಲೈಕ್ ಏನಾದರೂ ಬೇಕಾ ಅಂತ ಕೇಳಿದ್ರು, ಬರ್ತಿದ್ದೀನಿ ಅಂತ. ಐ ವಾಸ್ ಲೈಕ್ ಓಕೆ ಫೈನ್, ತರಿಸ್ಬಿಡೋಣ ಅಂತ ಅಂದ್ಬಿಟ್ಟು, ಹೆಂಗಿದ್ರು ದುಬೈ ಟ್ರಿಪ್ಪಿಗೆ ತೊಗೊಂಡು ಹೋಗೋಕ್ಕಾಗತ್ತೆ ಅಂತ ತರಿಸ್ದೆ. ಸೊ ಇದೆರಡೂ ಪ್ರಾಬಬ್ಲಿ ಇದು ಹಾಕ್ಕೊಳ್ಳಲ್ಲ, ಎತ್ಕೊಂಡು ಹೋಗ್ತೀನಿ. ಇದನ್ನು ಹಾಕ್ಕೊಂಡು ಹೋಗ್ತೀನಿ. ಆ್ಯಂಡ್ ಇಲ್ಲಿ ನೋಡಿ ಕಿಟ್ ಬ್ಯಾಗ್ ಇದೆ. ಕಿಟ್ ಬ್ಯಾಗಲ್ಲಿ ಇವಾಗೆಲ್ಲ ತುಂಬಬೇಕು. ಆಮೇಲೆ ಇದಿಷ್ಟು ಐಟಮ್ಸ್ ಬಂದು ಅಭಿ ಅವ್ರ ಅಕ್ಕದು ಕಸಿನ್ ಸಿಸ್ಟರ್ ಅಬುದಾಬಿಲೇ ಇರೋದು. ಸೊ ಅವರು ಒಂದಷ್ಟು ಆರ್ಡರ್ ಮಾಡಿದ್ದಾರೆ ತೊಗೊಂಡು ಬನ್ನಿ ಅಂತ. ಅವ್ರನ್ನ ನಾವು ಲಾಸ್ಟ್ ಡೇ ಮೀಟ್ ಮಾಡ್ತಿದ್ದೀವಿ ಅಂದ್ಕೊಂಡಿರೋದಲ್ಲ. ಸೊ ಇದಿಷ್ಟು ಪ್ಯಾಕ್ ಮಾಡ್ಕೋಬೇಕು. ಇವಾಗ ಅವಳಿಗೆ ಕಾಲು ಬಂದಮೇಲೆ ಒಂದು ಕಡೆ ಕೂರೋದು ಸಿಕ್ಕಾಪಟ್ಟೆ ಕಷ್ಟ. ಸೊ ಹಾಗಾಗಿ ಎಲ್ಲ ಹೊಸ ಟಾಯ್ಸ್ ತರಿಸಿ ಅವಳಿಗೆ ಕೊಟ್ಟಿಲ್ಲ, ತೋರಿಸೂ ಇಲ್ಲ. ಬಿಕಾಸ್ ಅವಳು ಅಲ್ಲಿ ಹೊಸದಾಗಿ ಅದನ್ನು ಎಕ್ಸ್ಪ್ಲೋರ್ ಮಾಡಲಿ, ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಲಿ ಅಂತ. ಸೊ ಒಂದು 10 ಐಟಮ್ ತಂದಿದ್ದೀವಿ. ಸೊ ಒಂದೊಂದು ಐಟಮು ಒಂದು 10 ನಿಮಿಷ ಅವಳು ಆಟ ಆಡಿದ್ರು ಒಂದು 2 hours ಆದರೂ ತಳ್ಬೋದು. ಇನ್ನು 2 hours ಹೆಂಗೋ ಮಲಗಿಸ್ಕೊಂಡು ಆಟಾಡಿಸ್ಕೊಂಡು ಏನೋ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಹೌ ವೆಲ್ ಇಟ್ ವಿಲ್ ವರ್ಕೌಟ್ ಅಂತ. ನನ್ನ ಕಸಿನ್ ಅದೇ ಹೇಳ್ತಾಯಿದ್ರು, ನಾನು ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂದರೆ ಒಂದು ಸ್ವಲ್ಪ ಆಟಾಡಿಸ್ತೀನಿ, ಆಮೇಲೆ ತಾಳೋಕ್ಕಾಗಿಲ್ಲ ಅಂದರೆ ಫೋನ್ ಕೊಟ್ಬಿಡ್ತೀವಿ ಕೋಕೋಮೆಲನ್ ಅಂತ. ನಾವು ಅವಳಿಗೆ ಸ್ಕ್ರೀನ್ ಟೈಮ್ ಅಂತಲೇ ಗೊತ್ತಿಲ್ಲ. ಅವಳಿಗೆ ಏನೂ ನಾವು ಫೋನೇ ತೋರಿಸಿ ಬೆಳೆಸಿಲ್ಲ. ಸೊ ನಮಗೆ ಸ್ವಲ್ಪ ಟಾಸ್ಕ್ ಇರುತ್ತೆ, ಬಟ್ ದಟ್ಸ್ ಓಕೆ. ಹೆಂಗೋ ಒಂದು ಮ್ಯಾನೇಜ್ ಮಾಡೋಣ. ನಾನು ಅಭಿ ಇಬ್ಬರು ಇರ್ತೀವಲ್ಲ, ಸೊ ಮ್ಯಾನೇಜ್ ಮಾಡೋಣ ಅಂದ್ಕೊಂಡಿದ್ದೀವಿ. ಇವಾಗ ನಾನು ಫಸ್ಟು ಪ್ಯಾಕ್ ಮಾಡೋದು ಮುಂಚೆ ಬಟ್ಟೆ ಎಲ್ಲ ಹಾಕ್ಕೊಂಡು ನೋಡಬೇಕು. ಒಂದು ಸತಿ ಹಾಕಿದ್ದೀನಿ, ಬಟ್ ಯಾವತ್ತು ಏನೇನು ಹಾಕಬೇಕು, ಯಾವ್ದು ಮ್ಯಾಚ್ ಮಾಡಬೇಕು, ಇದೆಲ್ಲನೂ ಒಂಚೂರು ಫೈನಲೈಸ್ ಮಾಡಿ ಬಟ್ಟೆ ಎತ್ತಿಟ್ಕೋಬೇಕು. ಆ್ಯಂಡ್ ಚಿನ್ನಮ್ಮಗೂ ಎಲ್ಲ ತರಿಸಿದ್ದೀನಿ, ಅದನ್ನು ಎಲ್ಲ ಎತ್ತಿಟ್ಕೋಬೇಕು. ಸೊ ದ್ಯಾಟ್ಸ್ ದಿ ಡ್ರಿಲ್ ನಾವು. ಅದ್ರ ಜೊತೆ ನಾನು ಹೊರಡೋದು ಮುಂಚೆ 2 ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು, ಒಂದು ಯೂಟ್ಯೂಬ್ಗೆ, ಒಂದು ಇನ್ಸ್ಟಾಗ್ರಾಮ್ಗೆ. ಸೊ ಅದರದ್ದು ಇವತ್ತು ನಾನು ಎಡಿಟ್ ಮಾಡಿ ಕಳಿಸಿದ್ರೆ ಅಪ್ರೂವ್ ಮಾಡಿ ಅವ್ರು ಕಳಿಸಿ ನಾನು ಅಪ್ಲೋಡ್ ಮಾಡೋಕ್ಕಾಗತ್ತೆ. ಸೊ ಅದೊಂದು ಕೆಲಸ ಇದೆ. ಸೊ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮಾತಾಡ್ತಾ ಇದ್ರೆ ಮಾತಾಡ್ತಾನೇ ಇರ್ತೀನಿ. ಬನ್ನಿ. ಚಿನ್ನಮ್ಮ, ಇದರಲ್ಲಿ ಕೂರ್ಲಿಲ್ಲ ಅಂದಾಗಿರೋದು ನೀನು. ಕೈ ಕಾಲೆಲ್ಲ ಕಟ್ಟಾಕ್ಬಿಟ್ಟು ಕೂರಿಸ್ತೀವಿ. ಹೆಂಗೇಳ
ದೊಡ್ಡ ಮನುಷ್ಯ. ದೊಡ್ಡ ಮನುಷ್ಯ. ಅಮ್ಮೋ ಫಟ ಫಟ. ಬಾರವ ಈ ಕಡೆ ಬಾ. ಈ ಕಡೆ ಬಾ. ಬಿಡ್ಸು 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 ಬಿಡ್ಸು. ನಾವು ಲಾಸ್ಟ್ ಟೈಮು R4 ರ್ಯಾಬಿಟ್ಟಿಂದಾನೆ ಆರ್ಡರ್ ಮಾಡಿದ್ದು. ಬಟ್ ರೊಟೇಟಬಲ್ ಸೀಟ್ ಇರಲಿಲ್ಲ. ಹಿಂಗೆ ಮಾತ್ರ ಇರುತ್ತಲ್ವಾ. ನಮ್ಮ ಹುಡುಗಿ ಹೆಂಗೆ ಅಂದರೆ ಹಿಂಗೆ ಕೂರ್ಸ್ಕೊಂಡು ಹೋಗ್ತಾ ಇದ್ರೆ ಒಂದು 5 ನಿಮಿಷ ನಾವು ಮುಖ ಕಾಣಿಸಲ್ಲ ಅಂತ ಕೊಯ್ಯನ ಶುರು ಮಾಡುತ್ತೆ. ಸೊ ಅದಕ್ಕೆ ಅಂತ ಅದನ್ನು ಕೊಟ್ಟು ಅಂದರೆ ಅದನ್ನು ನಮಗೆ ಇಲ್ಲೇ ಯಾರಿಗೋ ಕೊಟ್ಬಿಟ್ಟು ಮತ್ತು ಹೊಸ ತರಿಸಿದ್ದೀನಿ. ಯಪ್ಪ, ಇದು ರೊಟೇಟಬಲ್ ಸ್ಟ್ರೀಟ್ ಸ್ಮಾರ್ಟ್ 360 ಅಂತೆ. 360 ಡಿಗ್ರಿ ಸೀಟ್ ರೊಟೇಟ್ ಆಗುತ್ತೆ. ಲೆಟ್ಸ್ ಸಿ, ಹೋಪ್ಫುಲಿ ಶಿ ಸಿಟ್ಸ್ ಇನ್ ದಿಸ್. ಬಿಕಾಸ್ ಇವಾಗ ಬೇರೆ ದೊಡ್ಡೋಳಾಗ್ತಾ ಇರೋದ್ರಿಂದ ಎಲ್ಲ ಕಡೆ ಎತ್ಕೊಂಡು ಓಡಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಇದಿದ್ರೆ ಅಟ್ಲೀಸ್ಟ್ ಈಸಿ, ಅಟ್ಲೀಸ್ಟ್ ವೈಲ್ ಟ್ರಾವೆಲಿಂಗ್. ಆಲ್ಸೋ ನಮ್ಮ ಗ್ರಂಥಮ್ಮಂಗೆ ಇದು ಕಸ್ಟಮೈಸ್ ಬೇರೆ ಮಾಡಿಸಿದ್ದೀನಿ ನೋಡಿ, ಗ್ರಂಥ ಅಂತ. ಚಿಂಚು ನಿನಗೆ ಅಂತ ಮಾಡಿಸಿದ್ದೀನಿ. ಇಟ್ಕೊ ಗ್ರಂಥಮ್ಮ ಅಂತ. ಇಲ್ಲೆಲ್ಲ ಹಾಕೋದು ಬಬ್ಬು ಅದನ್ನು ಗ್ರಂಥ ಅಂತ. ಕಚ್ಚಿ ಮಾಡಬಾರ್ದು. ಕಚ್ಚಬಾರ್ದು. ಇಲ್ಲ ಹಾಕ್ಬಿಡೋಣ. ಕುಚಿ ನೋಡಿ ಹಿಂಗೆ ರೊಟೇಟ್ ಮಾಡಿ ನಮ್ಮ ಕಡೆಯಿಂದ ತಳ್ಕೊಂಡು ಹೋಗ್ಬೋದು. ತೆಗೆದ್ಬಿಡೋದನ್ನು. ಲುಕ್ ಎಟ್ ದಿಸ್. ನನ್ನ ವಿಷನ್ ಬೋರ್ಡಲ್ಲಿ ದುಬೈ ಮಾಲ್ದು ಫೋಟೋ ಹಾಕ್ಕೊಂಡಿದ್ದೆ, ಅಲ್ಲಿ ಹೋಗಬೇಕು ಅಂತ. ಆ್ಯಂಡ್ ಇಟ್ಸ್ ಹ್ಯಾಪನಿಂಗ್. ಐ ಆಮ್ ಸೂಪರ್ ಎಕ್ಸೈಟೆಡ್. ದಿ ಕರೆಂಟ್ ಸಿಚುಯೇಷನ್ ಇದಿಷ್ಟು ಫೈನಲೈಸ್ ಮಾಡಿಟ್ಟಿರೋ ಬಟ್ಟೆ. ಥಿಂಕ್ 1 2 3 4 ಜೊತೆ ಫೈನಲೈಸ್ ಆಗಿದೆ. ಇದೆಲ್ಲ ಮೇಲಿಂದ ಉದುರಿರೋ ಬಟ್ಟೆ. ಒಂದೇ ಒಂದು ಶರ್ಟ್ ಹುಡುಕಕ್ಕೆ, ಅದನ್ನು ಹಾಕ್ಕೊಂಡಿಲ್ಲ. ಸೊ ಇನ್ನೂ ಒಂದು 2-3 ಜೊತೆ ಬೇಕಿತ್ತು ನನಗೆ. 2-3 ಜೊತೆ ಅಲ್ಲ, ಒಂದು ಜೊತೆ ನಾನು ಫೈನಲೈಸ್ ಮಾಡಬೇಕಾಯ್ತು. ಸೊ ಮಿಂತ್ರಾ 30 ಮಿನಿಟ್ಸ್ ಡೆಲಿವರಿಲಿ ಆರ್ಡರ್ ಹಾಕಿದ್ದೆ, ಇಷ್ಟು ಬಂದಿದೆ. ಮಿಂತ್ರಾ 30 ಮಿನಿಟ್ಸ್ ಡೆಲಿವರಿಲಿ ಲಿಮಿಟೆಡ್ ಆಪ್ಷನ್ ಇರುತ್ತೆ. ಸೊ ನೋಡಿಕೊಂಡು ಇದು 4 ತರಿಸಿದ್ದೀನಿ. ಒಂದು ಸ್ಕರ್ಟು, ಇನ್ನು 3 ಟಾಪು. ನೋಡೋಣ. ಇದಕ್ಕೆ ಈ ಗ್ರೀನ್ ಟಾಪ್ ಯಾಕಂದರೆ ಒಂದು H&M ಜಾಗರ್ಸ್ ಇದೆ ಗ್ರೀನ್ ಶೇಡೆ. ಸೊ ಐ ಥಾಟ್ ಅದಕ್ಕೆ ಸೂಟ್ ಆಗುತ್ತೆ ಅಂತ. ಇನ್ನು ಬ್ಲ್ಯಾಕು ವೈಟು ಎಲ್ಲ ತರಿಸಿದ್ದೀನಿ. ನೋಡೋಣ ವಾಟ್ ವರ್ಕ್ಸ್. ಇಲ್ಲ ಅಂದರೆ ಅದನ್ನು ಬೇರೆದಕ್ಕೆ ಯೂಸ್ ಮಾಡ್ಕೋತೀನಿ. ಸೊ ದ್ಯಾಟ್. ನೋಡಿ, ಅಷ್ಟು ಬಟ್ಟೆ ಇದ್ದರೂ ಅಬಿ ಟಿ ಶರ್ಟಲ್ಲೇ ಓಡಾಡೋದು, ಗೊತ್ತಲ್ಲ ಹೆಣ್ಮಕ್ಳು. ಸೊ ಇನ್ನೂ ಎಷ್ಟು ಪ್ಯಾಕ್ ಮಾಡೋದಿದೆ ಯಪ್ಪ. ಟೈಮ್ 6 ಗಂಟೆ. ಆಲ್ಮೋಸ್ಟ್ 6:15 ಆಗೋಗಿದೆ. ಇನ್ನೂ ಪ್ಯಾಕಿಂಗ್ ಮಾಡಿಲ್ಲ. ಮಕ್ಕಳಿರೋ ಮನೇಲಿ ಗೊತ್ತಲ್ಲ ನೋಡಿ, ಇಷ್ಟು ಎಲ್ಲ ಟ್ಯಾಗ್ ಎಲ್ಲ ಕಿತ್ತು ಒಂದು ಸ್ವಲ್ಪ ಅದ್ರದ್ದು ಇನ್ನೊಂದಷ್ಟು ಕಿತ್ತು ಎಸ್ಬಿಟ್ಟಿದ್ದೀನಿ. ಸೊ ಟ್ಯಾಗ್ ಇದೆ, ಕವರ್ಗಳೆಲ್ಲ ಕ್ಲೀನ್ ಮಾಡಿದೆ. ನಂದು ಒಂದು ಸೈಡ್ ಪ್ಯಾಕ್ ಆಗಿದೆ. ಬಟ್ ಇನ್ನೂ 1-2 ಔಟ್ಫಿಟ್ ಪ್ಯಾಕ್ ಮಾಡಬೇಕು. ಆಮೇಲೆ ಇಲ್ಲಿಂದ ಹೋಗೋ ದಿನದ್ದು ಏನು ಹಾಕೊಳ್ಳೋದು, ಏರ್ಪೋರ್ಟ್ ಲುಕ್, ಅದನ್ನು ಫೈನಲ್ ಮಾಡಬೇಕು. ಇವಾಗ ಮೇಯ್ನ್ ಪಾಪುದು ಮಾಡಬೇಕು. ಅವಳದೇನು ಮಾಡಿಲ್ಲ, ಅದೇ ಇಂಪಾರ್ಟೆಂಟು. ಅಭಿ ಅಂತೂ ಇನ್ನೂ ಏನೂ ಶುರು ಮಾಡಿಲ್ಲ. ಬಂದ ಆಮೇಲೆ ಏನೇನು ಐಟಿನರಿ ಹೇಳಪ್ಪು ನೋಡೋಣ ಅಂತ ಅಂದ. ಫಸ್ಟು ಏರ್ಪೋರ್ಟಿಗೆ ಬಟ್ಟೆ ಎತ್ಕೊ ಅಂದೆ. ಹಂಗೆ ಅಂದಿದ ತಕ್ಷಣ ಯಾಕೋ ಮೂಡಿಲ್ಲ, ಆಮೇಲೆ ಪ್ಯಾಕ್ ಮಾಡ್ಕೊತೀನಿ ಅಂತ ಹೋದ. ಅವನು ಇದು ಏನದು ಪ್ರಿಂಟ್ ಹಾಕ್ತಾ ಇದ್ದಾನೆ. ಇನ್ನು ವೀಸಾ ಅದು ಇದು ಎಲ್ಲ ಪ್ರಿಂಟ್ ಹಾಕ್ತಿದ್ದಾನೆ. ಸೊ ಯಾ, ದಿಸ್ ಈಸ್ ದಿ ಕರೆಂಟ್ ಸಿಚುಯೇಷನ್. ನಂದು ಪಾಪುದು ಆಗಿದೆ. ಏನಿಲ್ಲಿ ಅಬಿದು ಮತ್ತು ಅಬಿ ಅವ್ರ ಅಕ್ಕದು ಏನೇನು ತೊಗೊಂಡು ಹೋಗಬೇಕಾಗಿತ್ತು ಅದೆಲ್ಲ ಪ್ಯಾಕ್ ಆಗಿದೆ. ಆ್ಯಂಡ್ ಇಲ್ಲಿ ನಾವು ಹ್ಯಾಂಡ್ ಲಗೇಜ್ ಏನೇನು ಬೇಕು, ಇದು ಪೂರ್ತಿ ಚಿನ್ನಮ್ಮದು ಡೈಪರ್ ಬ್ಯಾಗು, ಅವಳದು ಟಾಯ್ಸು, ಅವಳದು ಬಟ್ಟೆ, ಡೈಪರು ಏನೇನು ಬೇಕು ಅಲ್ಲಿದೆ. ಇನ್ನು ಅವಳದು ಊಟ ಒಂಚೂರು ಎತ್ಕೋಬೇಕಷ್ಟೆ. ನಾಳೆ ಅಲ್ಲಿದು ಇಲ್ಲಿ ಜಾಗ ಇಲ್ಲ, ಮತ್ತೆ ಸ್ಪೇಸ್ ಮಾಡ್ಕೋಬೇಕು. ನೋಡೋಣ, ಏನಾದರೂ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡೋಕ್ಕೆ. ಅಬಿ ಈ ಬ್ಯಾಗ್ ತೊಗೊತಿದ್ದಾನೆ, ನಾನು ಇದೊಂದು ಬ್ಯಾಗ್ ತೊಗೋತಾ ಇದ್ದೀನಿ. ಸೊ ನನ್ನ ಪರ್ಸು, ಇನ್ನೊಂದು ಸ್ಟಾರ್ಟರ್ ಸಾಮಾನೆಲ್ಲ ಈ ಬ್ಯಾಗಿಗೆ ಹಾಕಬೇಕು. ಆ್ಯಂಡ್ ದಿಸ್ ಇಸ್ ವಾಟ್ ವಿಲ್ ಬಿ ವೇರಿಂಗ್ ಟುಮಾರೋ. ಅದೆಲ್ಲ ಇಲ್ಲಿದೆ.
ನೆನ್ನೆ ಬಟ್ಟೆಲೇ ಇದ್ದೀನಿ, ಇನ್ನೂ ಸ್ನಾನ ಆಗಿಲ್ಲ. ತಲೆಗೊಂಚೂರು ಎಣ್ಣೆ ಹಚ್ಕೊಂಡೆ, ಒಟ್ಟಿಗೆ ನೈಟ್ ತಲೆ ಸ್ನಾನ, ಸಂಜೆ ತಲೆ ಸ್ನಾನ ಮಾಡಿ ಡ್ರೈ ಮಾಡಿದ್ರೆ ನಾಳೆಗೆ ಸೆಟಲ್ ಆಗುತ್ತೆ ಅಂತ. ಇನ್ನೊಂದು ನಾಳೆ ಬೆಳಗ್ಗೆನೇ ಹೊರಡಬೇಕು. ಸೊ ಪ್ರಾಬಬ್ಲಿ 3:30-4 ಗಂಟೆಗೆ ನಾವು ಎದ್ದು ರೆಡಿಯಾಗಿ 5 ಎಕ್ಸಾಕ್ಟಾಗಿ ಮನೆಗೆ ಹೊರಡಬೇಕು. ನಂದಿನ್ನೂ ಅಲ್ಲಿಂದ ಬರ್ತಾ ಏರ್ಪೋರ್ಟ್ ಔಟ್ಫಿಟ್ ಫೈನಲ್ ಆಗಿಲ್ಲ. ಸೊ ಧನು ಹೇಳ್ದ ಪೂಮಾಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ, ಜಾಗರ್ಸ್ ಚೆನ್ನಾಗಿದೆ ಅಂತ. ಸೊ ಇವಾಗ ಸ್ನಾನ ಮಾಡಿಕೊಂಡು ಅಲ್ಲಿ ಹೋಗಬೇಕು. ಇವಾಗ ಟೈಮ್ ಎಷ್ಟಂದರೆ 6 ಗಂಟೆ, ಆಲ್ಮೋಸ್ಟ್ 5:57, 6 ಗಂಟೆ ಆಗಿದೆ. ಸೊ ಸ್ನಾನ ಮಾಡಿ ಒಂದು 7 ಗಂಟೆ ಹಂಗೆ ಅಲ್ಲಿ ಹೋಗಿ ಬರಬೇಕು. ಎನಿವೇಸ್ ಇನ್ನೂ ಒಂದು ಸ್ವಲ್ಪ ಪ್ಯಾಕಿಂಗ್ ಇದೆ, ಯೋಚನೆ ಮಾಡಬೇಕು ಏನೇನು ಅಂತ. ಒಂದು ಕಡೆಯಿಂದ ರೌಂಡ್ ಹಾಕ್ಕೊಂಡು ಬರ್ತೀನಿ. ಒಂದೊಂದೇ ನೆನಪಾಗ್ತಾ ಇದೆ, ಬಟ್ ಮತ್ತೆ ಎಲ್ಲ ರೌಂಡ್ ಹಾಕ್ಕೊಂಡು ಬರುವ. ಹಲೋ, ಸ್ನಾನ ಆಗಿ ಫುಲ್ ಫ್ರೆಶ್ ಆಗಿ ಬಂದಿದ್ದೀನಿ. ಸೊ ಹೇರ್ ಡ್ರೈ ಎಲ್ಲ ಮಾಡಿಕೊಂಡೆ. ಇವಾಗ ಟೈಮ್ ಬಂದು 8:32. ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ಡನ್. ಇನ್ನೊಂದು ಸ್ವಲ್ಪ ನಾಳೆಗೆ ಚಿನ್ನಮ್ಮಂಗೆ ತಿನ್ನೋದು ಐಟಮ್ಸ್ ಎತ್ಕೋಬೇಕು, ಲೈಕ್ ಬಿಸಿನೀರು ಇದೆಲ್ಲ ನಾಳೆ ತೊಗೊಳ್ಳೋಣ ಬೆಳಗ್ಗೆನೆ ಅಂತ ಎಲ್ಲ ಕಿಚನಲ್ಲಿ ಇಟ್ಟಿದ್ದೀನಿ. ಅದು ಬಿಟ್ಟು ಇಲ್ಲಿ ಎವ್ರಿಥಿಂಗ್ ಇಸ್ ರೆಡಿ. ನಂದು ಇದು ಚಿನ್ನಮ್ಮದು ಆ್ಯಂಡ್ ಅವಳದು ಊಟದ್ದು ಒಂದಷ್ಟು, ಏನದು ಅಬಿದು ಮತ್ತು ಅಬಿಯವ್ರ ಅಕ್ಕದು. ಆ್ಯಂಡ್ ಇಲ್ಲಿ ನಾಳೆ ಹಾಕ್ಕೊಳ್ಳೋ ಬಟ್ಟೆ ಆ್ಯಂಡ್ ಚಿನ್ನಮ್ಮಂದು ಬ್ಯಾಗು. ಸೊ ಏನೇನೆಲ್ಲ ಕ್ಯಾರಿ ಮಾಡಿದ್ದೀನಿ ಬ್ಯಾಗಲ್ಲಿ ಅಂತ ತೋರಿಸೋಣ ಅಂದ್ಕೊಂಡೆ. ಸೊ ಈ ಬ್ಯಾಗ್ ಫಸ್ಟ್ಲಿ ಸೋ ಕ್ಯೂಟ್ ಆ್ಯಂಡ್ ಸಕ್ಕದಾಗಿದೆ. ಹಿಂಗೂ ಇಟ್ಕೋಬಹುದು ಆ್ಯಂಡ್ ಹೀಗೆ ಸೈಡ್ ಬ್ಯಾಗ್ ಥರನೂ ಹಾಕ್ಕೋಬೋದು. ಇದನ್ನು ನಾನು ಆನ್ಲೈನಿಂದ ಆರ್ಡರ್ ಮಾಡಿದೆ. ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಏನೇನು ತೊಗೊಂಡಿದ್ದೀನಿ ಅಂದರೆ, ಫಸ್ಟು ಫೀಡಿಂಗ್ ಏಪ್ರಾನ್, ಆಮೇಲೆ ಅದ್ರ ಕೆಳಗಡೆ ಫುಲ್ಲು ಟಾಯ್ಸ್ ಇದೆ. ಆ್ಯಂಡ್ ಇದು ಎಲ್ಲನೂ ಹೊಸ ಟಾಯ್ಸು. ಚಿನ್ನಮ್ಮ ಇದನ್ನು ನೋಡೇ ಇಲ್ಲ, ಎಲ್ಲ ಹೊಸ ಟಾಯ್ಸ್ ತರಿಸಿ ನೋಡಿ. ಇವೆಲ್ಲ ಹೀಗೆ, ಆಮೇಲೆ ಇದನ್ನು ಎಳಿಬೋದು ಥರ ಒಂದು 5-6 ಹೊಸ ಟಾಯ್ಸ್ ಇದೆ. ಸೊ ಅವಳು ಹೊಸದಾಗಿ ನೋಡಿದ್ರೆ ಶಿ ವಿಲ್ ಎಂಜಾಯ್ ಇಟ್, ಒಂದಷ್ಟು ಎಕ್ಸ್ಪ್ಲೋರ್ ಮಾಡ್ತಾಳೆ ಅಂತ. ಆಮೇಲೆ ಡೈಪರ್ ಇದೆ, ಇದು ಒಂದು ರೆಡಿ ಟು ಈಟ್ ಫುಡ್ ಇದೆ ಪ್ಯಾಕೆಟು. ಆಮೇಲೆ ಡೈಪರ್ ಚೇಂಜಿಂಗ್ ಮ್ಯಾಟ್, ಅವಳೊಂದು ಶೂಸು, ಬಿಕಾಸ್ ಇಲ್ಲಿಂದ ಹಾಕ್ಕೊಂಡು ಹೋಗಲ್ಲ ಅವಳು, ನನಗೆ ಎತ್ಕೊಂಡು ಹೋಗ್ತೀನಲ್ಲ, ಸೊ ಶೂಸ್ ಇಟ್ಕೊಂಡಿದ್ದೀನಿ. ಆಮೇಲೆ ಬರ್ಬ್ ಕ್ಲಾತು ಮತ್ತು ಫೀಡಿಂಗ್ ಬಿಬ್ಸು. ಆಮೇಲೆ ಇದೊಂದು ಇದು ಫ್ಲೈಟ್ ಹತ್ತುವಾಗ ಇಳಿಯುವಾಗ ಕೊಡಬೇಕು ಅಂತ, ಬಿಕಾಸ್ ಫೀಡೇ ಮಾಡ್ಸೋಕ್ಕಾಗಲ್ಲ. ಆಮೇಲೆ ಸಾಕ್ಸು, ಟೋಪಿ. ಆಮೇಲೆ ಇದ್ರ ಕೆಳಗಡೆ ಎಕ್ಸ್ಟ್ರಾ ಅವಳದು ಬಟ್ಟೆಗಳಿದೆ. 2 ಸೆಟ್ ಬಟ್ಟೆ ತೊಗೊಂಡಿದ್ದೀನಿ, ಒಂದು ಪ್ಯಾಂಟು ಶರ್ಟು, ಒಂದು ಚಡ್ಡಿ ಟಿ ಶರ್ಟು, ಬಿಕಾಸ್ ಅಲ್ಲಿ ತುಂಬ ಬಿಸಿಲಿದೆ. ಸೊ ಹಾಗಾಗಿ ಚಡ್ಡಿ ಟಿ ಶರ್ಟ್ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿಂದ ಇದು ಹಾಕ್ಕೊಂಡು ಹೋಗ್ತಾಯಿದ್ದೀನಿ, ಇದು H&Mದು ಹೊಸ ತರಿಸಿದ್ದೆ. ಸೊ ಇದಿಷ್ಟು. ಈ ಬ್ಯಾಗಲ್ಲಿ ಇನ್ನೂ ಅವಳದು ವಾಟರ್ ಬಾಟಲ್ಲು ಅದೆಲ್ಲ ಎತ್ಕೋಬೇಕು, ಫೀಡಿಂಗ್ ಬಾಟಲೆಲ್ಲ. ಅದು ಬಿಟ್ಟು ಇದು ಒಂದಿದೆ, ಇದು ಫೀಡಿಂಗ್ಗೆ ಹಿಂಗೆ ಹಾಕ್ಕೊಂಡು ಫೀಡ್ ಮಾಡಿಸೋದು. ಸೊ ಇದೆಲ್ಲ ಅಬಿ ಬ್ಯಾಗಲ್ಲಿ ಇಡ್ತಾಯಿದ್ದೀನಿ, ಅವನೊಂದು ಬ್ಯಾಗ್ ತೊಗೋತಾ ಇದ್ದಾನೆ. ಆಮೇಲೆ ಇದು ಡಿಸ್ಪೋಸಿಬಲ್ ಡೈಪರ್ ಕವರ್ಸು, ಡೈಪರ್ ಹಾಗೆ ಎಸಿಯೋಕ್ಕಾಗಲ್ಲ, ಸೊ ಇದೊಂದು ಕವರ್ ತರಿಸಿದ್ದೀನಿ. ಸೊ ಒಂದೊಂದೇ ಡೈಪರು ಹಾಕ್ಬೋದು. ಆಮೇಲೆ ಇದೊಂದಿದೆ, ಇದರಲ್ಲಿ ಅವಳದು ಊಟದ್ದೆಲ್ಲ ಇಟ್ಕೊಂಡಿದ್ದೀನಿ 3 ಸ್ಲಾಟಲ್ಲೂ ಒಂದೊಂದು ಚೂರು. ಸೊ ಅಲ್ಲಿ ಫೀಡ್ ಮಾಡ್ಸೋಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ನಂದು ವಾಲೆಟ್ ಇದೆ. ಆಮೇಲೆ ಇನ್ನೂ ಒಂದಷ್ಟು ಐಟಮ್ಸ್ ಇಲ್ಲಿ ಹಾಕಬೇಕು. ಸೊ ಒಂದೊಂದೇ ತೊಗೊಂಬಂದು ಹಾಕೋತಾ ಇದ್ದೀನಿ. ಸೊ ಚಿಂಚಮ್ಮ ಇಸ್ ಆಲ್ ರೆಡಿ. ಅವಳಿಗೆ ತಲೆ ಎಲ್ಲ ಸ್ನಾನ ಮಾಡಿಸಿ ನಾಳೆದು ಏರ್ಪೋರ್ಟ್ OTD ಹಾಕಿ ಇವಾಗ ಪಚ್ಚಿಸ್ಬಿಡೋದು. ಬೆಳಗ್ಗೆ 5 ಗಂಟೆಗೆ ಹಂಗೆ ಎತ್ಕೊಂಡು ಓಡಿಬಿಡೋದು. ಅವಳನ್ನ ಎಬ್ರಿಸೆಲ್ಲ ಹಂಗೆ ಎತ್ಕೊಂಡು ಹೋಗ್ಬಿಡ್ತೀನಿ. ಅದಕ್ಕೆ ಸಾಕ್ಸು, ಟೋಪಿ, ಶೂಸು ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ಆಮೇಲೆ ಅವಳು ಎದ್ಮೇಲೆ ಹಾಕೋಣ ಅಂತ. ಸೊ ದಿಸ್ ಇಸ್ ದಿ ಔಟ್ಫಿಟ್. ದಿಸ್ ಇಸ್ ಫ್ರಮ್ H&M. ಅವಳದು ಫೇವ್ರೆಟ್ ಇದು ಅಂಬಾ ಅನ್ನತ್ತೆ. ನನ್ನ ಕೈ ಮೇಲೆ ಇಲ್ಲಿ ಟ್ಯಾಟೂ ಇದೆಯಲ್ಲ ಇಲ್ಲಿ ಆನೆದು, ಅದು ನೋಡಿ ಅಂಬಾ ಅನ್ನತ್ತೆ. ಅದಕ್ಕೆ ಇದೇ ಆರ್ಡರ್ ಮಾಡಿದೆ. ನನಗೂ ಎಲಿಫೆಂಟ್ಸ್ ಅಂದರೆ ಇಷ್ಟ ಅಂತ. ಶಿ ಇಸ್ ಲುಕಿಂಗ್ ಸೋ ಬ್ಯೂಟಿಫುಲ್, ಸೋ ಪ್ರಿಟಿ ಲಿಟಲ್ ಬೇಬಿ. ಮೇಡಮ್ ಮಲ್ಕೊಂಡ್ರು. ಇವಾಗ ನಮ್ದೊಂಚೂರು ಲಾಸ್ಟ್ ಬಿಟ್ಟು ಕೆಲಸ ಮುಗಿಸ್ಕೊಂಡು ನಾನು ಮಲ್ಕೋಬೇಕು.
ಫುಲ್ ನಿದ್ದೆ. ಎಷ್ಟು ಕ್ಯೂಟ್ ಆಗಿದೆ ನೋಡಿ ನನ್ನ ಮುದ್ದು ಬಂಗಾರಿ. ಜಸ್ಟ್ ಏರ್ಪೋರ್ಟ್ ರೀಚ್ ಆದ್ವಿ. ಪಾಪು ಮಲಗಿದಾಳೆ ಇನ್ನು. ಅವರೆಲ್ಲ ಇಳಿಸ್ತಾ ಇದ್ದಾರೆ. ನನ್ನ ಕಾಲು ಹಿಡ್ಕೊಬಿಟ್ಟಿದೆ. ಫುಲ್ಲು ಬ್ಲಡ್ ಸರ್ಕ್ಯುಲೇಷನ್ ಆಗಿಲ್ಲ. 1 ಅವರಿಂದ ಹಿಂಗೆ ಮಲಗಿಸ್ಕೊಂಡು ಇಳಿಬೇಕು. Entered. We got into duty free. ನನಗೆ ಅಭಿಗಿಬ್ರಿಗೂ ಒಂದು ಪರ್ಫ್ಯೂಮ್ ಬೇಕು. ಲೆಟ್ಸ್ ಸಿ ಯಾವ ಚೆನ್ನಾಗಿರುತ್ತೆ. ಹಲೋ. ನಾನು ಇವಾಗ ಹಾಕಿರೋದಿದೆ. ಅಲ್ಲೂ ಇದೆ ನೋಡೋದು. 2.5 ಒಳಗಡೆ ಬಂದಿದ್ದೀವಿ. ಡ್ಯೂಟಿ ಫ್ರೀಯಲ್ಲಿ ಶಾಪಿಂಗ್. ಅಭಿ ವಾಶ್ರೂಮ್ ಹೋಗಿದ್ದ. ಸೊ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿವಾಗ್ತಾ ಇದೆ. ಎಲ್ಲ ತಿನ್ನಬೇಕು. ಇನ್ನು ನಮ್ಮ ಚಿಂಚು ಇದು ತೊಗೊಂಡಿದೆ ನೋಡಿ. ಇದನ್ನು ನೋಡ್ಬಿಟ್ಟು ಇಷ್ಟಪಟ್ಬಿಟ್ಲು. ಅಂಬ ಅಂತ ಸೊ ತೊಗೊಂಡ್ವಿ. ಬಟ್ ಅಗೇನ್ ಮಕ್ಳು ಗೊತ್ತಲ್ಲ, ಎಲ್ಲ 2 ನಿಮಿಷ. ನಾವು ಹೋಟೆಲಿಗೆ ಬಂದ್ವಿ ಬ್ರೇಕ್ಫಾಸ್ಟ್ಗೆ. ಒಂದೇನಪ್ಪ ಅಂದರೆ ಚಿನ್ನಮ್ಮದು ಸ್ಪೂನ್ ಥರದೇ ಮರ್ತೋಗ್ಬಿಟ್ಟಿದ್ದೀವಿ ಟು ಫೀಡ್ ಹರ್. ನಾನು ಸಿಲ್ವರ್ ಸ್ಪೂನ್ ತೊಳೆದ್ಬಿಟ್ಟಿಟ್ಟಿದ್ದೆ ಲಾಸ್ಟಲ್ಲಿ, ಅದೊಂದು ತೊಗೊಂಡಿಲ್ಲ. ಸೊ ಇವಾಗ ಇಲ್ಲಿ ತೊಗೊಳ್ಳೋಣ ಅಂದರೆ ಎಲ್ಲೂ ಇಲ್ಲ. ಸೊ ಹೋಟೆಲಲ್ಲೇ ತಿನ್ನಿಸ್ಬೇಕು. ಅಲ್ಲಿ ಫ್ಲೈಟ್ ಹತ್ತಿದಾಗ ಫ್ಲೈಟಲ್ಲಿ ಹೆಂಗಿದ್ರು ಸ್ಪೂನ್ ಇರುತ್ತೆ. ಓಕೆ, ಅವಳು ಇಳಿತಾ ಇದ್ದಾಳೆ. ನಮ್ಮ ಬ್ರೇಕ್ಫಾಸ್ಟ್ ಬಂತು ಆಮ್ಲೆಟು. ಇಲ್ಲಿ ಪೊಟ್ಯಾಟೊ ಇತ್ತು, ಅದು ಖಾಲಿ ಆಗೋಗಿದೆ. ಇವ್ರಿಗೆ ಸಿರ್ಲ್ಯಾಕ್ ತಿನ್ನಿಸ್ದೆ. ಸಿರ್ಲ್ಯಾಕ್ ಅಲ್ಲ, ಸ್ಲರ್ಪ್ ಫಾರ್ಮ್ದು. ಅವ್ರಿಗೆ ಆಮ್ಲೆಟ್ ತಿನ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ತಿಂತಾ ಇಲ್ಲ. ಅವಳು ಕೈಗೆ ಕೊಟ್ಬಿಡಬಿ. ಗುಂಡಣ ಬ್ರೇಕ್ಫಾಸ್ಟ್ ಇಸ್ ಹಿಯರ್. ಇದು ಅಮೇರಿಕನ್ ಬ್ರೇಕ್ಫಾಸ್ಟ್ ಅಭಿ ತೊಗೊಂಡಿರೋದು. ನಂದಾಗಲೇ ಆಮ್ಲೆಟ್ ತಿನ್ಬಿಟ್ವಿ. ಆ್ಯಂಡ್ ಇದು ಪರಾಟ. ನಾವು ಇಂಡಿಯನ್ ಸ್ಟೈಲ್ ಬೇಕಪ್ಪ ನಮ್ಗೆ, ಬೆಳಗ್ಗೆ ಹೊತ್ತಾಗಲ್ಲ ಇವೆಲ್ಲ. ಕೇಳೋರಿಗೆ. ಡಿ ಮೇಡಮ್ ಇಲ್ಲೇನೋ ತಿಂತಾ ಇದ್ದಾರೆ. ಇವ್ರಿಗೊಂಚೂರು ಬ್ರೆಡ್ ಕೊಡೋದು. ಯಾವ್ದು ಬೇಕಪ್ಪ? ಪರಾಟ ಬೇಕಾ, ಬ್ರೆಡ್ ಬೇಕಾ? ಕಿಡ್ಸ್ ಝೋನ್ ಇದೆ. ಇವಾಗ ಚಿಂಚಮ್ಮನ ಎತ್ಕೊಂಡೋಗಿ ಬಿಟ್ಬಿಡೋದಲ್ಲಿ. ನೀನೆಲ್ಲ ಹೋಗ್ತೀಯಾ? ಶುಡ್ ವಿ ಪೇ? ಫ್ರೀ. ಥ್ಯಾಂಕ್ ಯು. ಶುಡ್ ವಿ ಲೀವ್ ಅವರ್ ಸ್ಲಿಪ್ಪರ್ಸ್? ಸರಿ, ನೀನು ಹೋಗ್ಬಾ ಬೇಗ. ಅಮ್ಮ ಚಿಂಚು ನನ್ನ ಶೂಸು. ಓಡಿ ಮೇಡಮ್, ಓಡಿ 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 ಓಡಿ. ಅಮ್ಮ ಓಡಿ. ಸೊ ನಮ್ದಿನ್ನೂ ಫ್ಲೈಟ್ಗೆ ಇವಾಗ 1.5 ಅವರ್ ಟೈಮ್ ಇದೆ. 1.5 hours ಇದೆ. ಸೊ ಇನ್ನೊಂದು 30 minutes ಆದಮೇಲೆ ನಾವು ಒಳಗಡೆ ಚೆಕ್ ಇನ್ ಆಗಬೇಕು. 30 to 45 minutes ಆದಮೇಲೆ ಕರೆಕ್ಟಾಗಿ 1 hourಗೆ ಒಳಗೆ ಬಿಡ್ತಾರೆ. 1.5 hourಗೆ ಫ್ಲೈಟ್ ಬೋರ್ಡ್ ಆಗುತ್ತೆ. ಸೊ ಅಲ್ಲಿವರೆಗೂ ಇನ್ನು 1.5 hour ಮೇಡಮ್ನ ಫುಲ್ ಆ್ಯಕ್ಟಿವ್ ಆಗಿಡಬೇಕು. ಅದಾದಮೇಲೆ ನಿದ್ದೆ ಬರುತ್ತೆ, ಮಲ್ಕೋತಾರೆ ಫ್ಲೈಟಲ್ಲಿ. ಚಿಂಚ ಓ ನೋಡಿ ನೋಡಿ ನೋಡಿ.
ಅದಕ್ಕೆ ಫ್ರೀ ಇದೆಯಂತೆ, ಕಾಯಿನ್ ಇಸ್ಕೊಂಡು. ಥ್ಯಾಂಕ್ ಯು. ಚಿಂಚು ಬಾಯ್ಲಿ ಬಾಯ್ಲಿ, ಅಲ್ಲಿ ಟಾಯ್ ತೊಗೊಳ್ಳೋಣ ಬಾ, ಅಲ್ಲಿ ಗೊಂಬೆ ತೊಗೊಳ್ಳೋಣ ಬಾ, ಬಾ ಇಲ್ಲಿ ಬಾ, ಇಲ್ಲಿ ಬಾ, ಬಾ ಬಾ ಬಾ, ಇಲ್ಲಿ ಬಾ, ತಗೊಳ್ಳೋಣ ಬಾ, ಇಳಿ ಇಳಿ. ತಗೊಳ್ಳೋಣ ಟಾಯ್. ಟೆಸ್ಟ್ ಯುವರ್ ಲಕ್. ಎಲ್ಲಿದೆ? ಇಲ್ಲಿ ಬಾ, ಇಟ್ಕೋ. ಕಳ್ಳ ಕಳ್ಳಿ ಪಾಪ. ಇಲ್ಲಿ ಬಾ, ಇಲ್ಲಿ ಟೆಸ್ಟ್ ಯುವರ್ ಲಕ್ ಮಾಡೋಣ ಬಾ. ಇಲ್ಲಿ ಡ್ರಾಪ್ ಮಾಡಬೇಕಾ? ಡ್ರಾಪ್ ಮಾಡಬೇಕಾ? ಪ್ರೆಸ್ ಮಾಡಬೇಕಾ? ಚಿಂಚು ಟಾಯ್ ಸಿಕ್ತು. ಬಾ, ಇಲ್ಲಿ ನಡೀಲಿ, ನಿಂಗೆ ಟಾಯ್ ಸಿಕ್ತು. ಡನ್ ವಿತ್ ಪ್ಲೇ ಟೈಮ್. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗೆ ಬಂದ್ವಿ. ವೈಗುಂಡ ನೋಡಿ, ಹ್ಯಾಕ್ ಎಲ್ಲ ಹೊಸ ಚಿಕ್ಕ ಚಿಕ್ಕ ಟಾಯ್ಸ್ ತೊಗೊಂಡು ಬನ್ನಿ. ಮಕ್ಕಳು ನೋಡೇ ಇರಬಾರ್ದು. ಫಸ್ಟ್ ಟೈಮ್ ನೋಡುವಾಗ ತುಂಬ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ತಾರಲ್ವ. ಸೊ ನೋಡಿ, ಒಂದಷ್ಟು ಟೈಮ್ ಮಾಡುತ್ತೆ. ಇನ್ನೂ ಈ ಥರ ಒಂದು 4-5 ಹೊಸ ಗೊಂಬೆ ತಂದಿದ್ದೀನಿ. ನಾಟ್ ಇದೇ ಥರ, ಬೇರೆ ಬೇರೆ. ಸೊ ಒಂದು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ, ಆಮೇಲೆ ಮಲಗಿಸ್ಬಿಡೋದು. ಅಮ್ಮ ತಗೋ ತಗೋ ತಗೋ, ಲೈಟ್ ಬರ್ತಾ ಇದೆ, ತಗೋ ತಗೋ ತಗೋ. ಮಂಕಿ ಮಂಕಿ ಕೈಯೆಲ್ಲ ತಿರುಗಿಸ್ಬಿಟ್ಟಿದೆಯಲ್ಲಪ್ಪ. ಎಮರೈಟ್ಸಲ್ಲಿ ಫ್ರೀಯಾಗಿ ಪೋಲರೈಡ್ ಫೋಟೋಸ್ ತೆಗಿತಾರೆ. ನಮ್ಮ ಪಾಪು ಮಲಗಿಬಿಟ್ಟಿದ್ದಾಳೆ, ಬಟ್ ಹಾಗೆ ತೆಗೆಸಿದ್ವಿ. ಇನ್ನೂ ಅದು ಕಲರ್ ಬರಬೇಕು. ಸೊ ಬ್ಯೂಟಿಫುಲ್. ಹರ್ ಫಸ್ಟ್ ಇಂಟರ್ನ್ಯಾಷನಲ್ ಫ್ಲೈಟ್. ಆರ್ ಲಾಂಚಸ್ ಹಿಯರ್. ನಾವು ಆ್ಯಕ್ಚುಲಿ ಪಾಪು ಮಲಗಿರ್ತಾಳೆ, ಊಟ ಮಾಡ್ಕೊಬಿಡ್ಬೋದು ಅಂದ್ಕೊಂಡ್ವಿ. ಮೇಡಮ್ ಕರೆಕ್ಟಾಗಿ ನಮಗೆ ಕೊಡೋ ಟೈಮಿಗೆ ಎದ್ರು. ಸೊ ಇವಾಗ ಹಾಗೆ ಮ್ಯಾನೇಜ್ ಮಾಡ್ಕೊಂಡು ಆಟ ಆಡಬೇಕು. ಅಯ್ಯೋ, ತಿನ್ನಬೇಕು. ಲೆಟ್ಸ್ ಸಿ. ಕುಚುವ. अभी इसको अभी just reached Dubai. ಯಪ್ಪ, ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಒಂದು 5 ಕಿಲೋಮೀಟ್ರ್ ನಡೆದ್ವಿ. ಇಮಿಗ್ರೇಷನ್ ಆಯಿತು. ಇವಾಗ ನಮ್ಮ ಬ್ಯಾಗೇಜ್ ತೊಗೊಳಕ್ಕೆ ಬರ್ತಾಯಿದ್ದೀವಿ. ಉಫ್, ಕೈ ಬಿದ್ದೋಯ್ತು. ಚಿಂಚಮ್ಮನ ಎತ್ಕೊಂಡು ಸ್ಟ್ರಾಲರಲ್ಲೇ ಇಟ್ಟಿದ್ವಿ. ಇವಳು ಇವ್ರು ಕೊಡೋ ಸ್ಟ್ರಾಲರಲ್ಲಿ ಕೂರಲ್ಲ ಮೇಡಮು. ಸೊ ಎತ್ಕೊಂಡೇ ಓಡಾಡ್ತಾಯಿದ್ವಿ. ನಮ್ಮ ಬ್ಯಾಗೇಜ್ ಬಂತು, ನಮ್ಮ ಬ್ಯಾಗೇಜ್ ಬಂತು. ಹಾಂ, ಗ್ರೀನ್ ನಮ್ಮದೇ. ಇದೆರಡು ನಮ್ಮದೇ ಅಭಿ. ಗ್ರೀನ್ ಎತ್ಕೋ. ಗ್ರೀನ್ ನಮ್ಮದು. ಹಾಂ, ಅದು ನಮ್ಮದು. ನಮ್ಮದೇ ಅಭಿ, ಎತ್ಕೋ. We reached Dubai
ಆ್ಯಂಡ್ ಸರ್ಪ್ರೈಸಿಂಗ್ಲಿ ಅಭಿ ಅವ್ರ ಅಕ್ಕ ಭಾವ ಪಾಪು ಇವ್ರ ಅತ್ತೆ ಮಗ ಎಲ್ಲ ನಮ್ಮನ್ನ ವೆಲ್ಕಮ್ ಮಾಡಕ್ ಬಂದಿದ್ರು. ಬಟ್ ಕಾರ್ ಅವ್ರು ಬೇಗ ಬಂದ್ಬಿಟ್ಟಿದ್ರಿಂದ ಟ್ಯಾಕ್ಸಿ ವಾಸ್ ಲೈಕ್ ಆನ್ ಆ್ಯಂಡ್ ಆನ್, ಬನ್ನಿ 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 ಅಂತ. ಸೊ ಸರಿ ಆಯಿತು ಅಂತ ಟೈಮಿಂಗ್ಸ್ ಎಲ್ಲ ಇರುತ್ತಲ್ಲ. ಸೊ ವಿ ಗಾಟ್ ಇನ್ ಟು ದ ಕಾರ್. ಇವಾಗ ಹೋಟೆಲ್ ಹತ್ರ ಹೋಗ್ತಾ ಇದ್ದೀವಿ. ಇನ್ನೇನು 15 ಮಿನಿಟ್ಸ್ ಅಷ್ಟೇ ಏರ್ಪೋರ್ಟಿಂದ ಹೋಟೆಲ್. ಸೊ ಅವರು ಹೇಳಿದ್ರು ಇಲ್ಲೇ ಬರ್ತೀನಿ ಅಂತ. ಇವತ್ತು ನಮಗೆ ನೈಟ್ ತನಕ ಏನೂ ಪ್ಲ್ಯಾನ್ಸ್ ಇಟ್ಕೊಂಡಿರಲಿಲ್ಲ. ನೈಟು ಕ್ರೂಸ್ಗೆ ಹೋಗೋಣ ಅಂದ್ಕೊಂಡಿದ್ವಿ ಡಿನ್ನರ್ಗೆ. ಸೊ ಅಲ್ಲಿ ತನಕ ಏನು ಪ್ಲ್ಯಾನ್ಸ್ ಇಲ್ಲ. ಸೊ ವಿ ಥಾಟ್ ಅವರು ಇವಾಗ ಬರ್ತಾರಂತೆ, ವಿಲ್ ಪ್ರಾಬಬ್ಲಿ ಗೋ ಔಟ್ ವಿತ್ ದೆಮ್ ಅಷ್ಟೇ. ಅಮ್ಮ ಲಕ್ಷು ಜೊತೆ ಇಚ್ಚೋಗೋಣ ನಾವು. ಲಕ್ಷು ಪಾಪ ಏನಂದ ನಿಂಗೆ? ಟಾಯ್ ಕತ್ತಿದ್ದಾನೆ ನೋಡಿಲಿ, ನೋಡಿಲಿ ಲಕ್ಷು ಪಾಪ ನಮ್ಮ ಪಾಪುಗೆ ಟಾಯ್ ಕೊಟ್ಟಿದ್ದಾನೆ, ಕ್ಯಾಮಲ್ ಕೊಟ್ಟಿದ್ದಾನೆ, ವೆಲ್ಕಮ್ ಟು ದುಬೈ ಅಂತ. ಅವಳಿಗೆ ಪಾಪ ಹೊಟ್ಟೆ ಹಶ್ವಾಗಿ ಹೋಗಿದೆ, ಉಂಗ ಬೇಕು. ಬಟ್ ನಂದು ಫೀಡಿಂಗ್ ಏಪ್ರಾನ್ ಹಿಂದೆಗಡೆ ಇದೆ. ಸೊ ಇನ್ನೇನು ರೀಚ್ ಆಗ್ಬಿಡ್ತೀವಿ. ಚೆಕ್ ಇನ್ ಮಾಡಕ್ಕೆ ಬಂದಿದ್ದೀವಿ ನಮ್ಮ ಹೋಟೆಲ್ಗೆ. ದಿಸ್ ಇಸ್ ಮ್ಯಾರಿಯಟ್. room number 487. This is the view from our room. Oh my god, ಏನು ಬಿಸಿಲಿದೆ ಅಂತೀರಾ? ಸಾಕಾಗಿದೆ ಬಿಸಿಲು ಈಚೆ ಬಂದರೆ. ಹಾಂ ನೋಡಿ ನಮ್ಮ ಮೇಡಮ್. ಓಯ್ ಮೇಡಮ್,